ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಚಿವರುಗಳು ಇವತ್ತು ನೋಡಿದಿರಿ, ಯಾವುದೇ ಕಂದಾಯ ಇಲಾಖೆಗೆ ಹೋದ್ರೂ ಹಣ ಇಲ್ದಿರೋ ಯಾವುದು ಕೆಲಸಗಳಾಗಲ್ಲ. ಅದು ಕೋಲಾರ ಡಿಸ್ಟಿಕ್ ಇರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಇಲಾಖೆ ಇರ್ಬೋದು. ಇವತ್ತು ಹಣ ಕೊಡ್ದಿದ್ದು ಎಲ್ಲ ಇಲಾಖೆಗಳಲ್ಲೂ ಒಂದೊಂದು ಬ್ರೋಕರ್ಗಳು ಉಟ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಕಳೆದ 5 ವರ್ಷದಲ್ಲಿ ಲೋಕಾಯುಕ್ತದವರು ಅಧಿಕಾರಿಗಳ ಮೇಲೆ ಎಷ್ಟು ರೈಡ್ ಮಾಡಿದ್ರು, ಎಷ್ಟು ಜನ ಅಧಿಕಾರಿಗಳು ಸಿಕ್ಕಾಕೊಂಡ್ರು. ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಎಷ್ಟು ಸಲ ಕೋಲಾರ ಜಿಲ್ಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದ್ದಾರೆ, ಎಷ್ಟು ಜನ ಅಧಿಕಾರಿಗಳ ಮೇಲೆ ಅವರು ಕೇಸ್ ಹಾಕಿದ್ದಾರೆ, ನೀವೆಲ್ಲ ನೋಡಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರುಗಳು ವಸೂಲಿಗೆ ಹಿಡಿದುಬಿಟ್ಟಿದ್ದಾರೆ. ಸಬ್ ರಿಜಿಸ್ಟ್ರಿ ಹತ್ರ ಡೈಲಿ ಇಷ್ಟಂತ ಹೋಗ್ಬೇಕು, ಯಾವುದೇ ಒಂದು ಇದಕ್ಕೆ ಹೋದ್ರೇನು ಕನ್ವರ್ಷನ್ಗೆ ಹೋದ್ರೇನು ಇಷ್ಟಂತ ಹೋಗ್ಬೇಕು, ಯಾವುದೇ ಒಂದು ಖಾತೆ ಮಾಡಿಕೊಡ್ಬೇಕಂತ ಇದ್ರೂ ಇಷ್ಟಂತ ಹೋಗ್ಬೇಕು. ಯಾವುದೇ ಇಲಾಖೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಪ್ರತಿಯೊಂದು ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇರೋದ್ರಿಂದ ನಗರಸಭೆಯಲ್ಲಿ ಯಾವುದೇ ರೀತಿಯಾದಂಥ ಕೋಲಾರ ನಗರಸಭೆಯಲ್ಲಿ ಒಂದೇ ರೂಪಾಯಿ ಕೆಲಸನೂ ಆಗಿಲ್ಲ ಇದುವರೆಗೂ. ಇವತ್ತು ಏನು ಟ್ಯಾಕ್ಸ್ ವಸೂಲಿ ಮಾಡಬೇಕು, ಕೋಲಾರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಟ್ಯಾಕ್ಸ್ ವಸೂಲಿ ಆಗ್ತಾ ಇರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ನಂಬರ್ 1 ಕೋಲಾರ ನಗರ ಪಾಲಿಕೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಡೆವಲಪ್ಮೆಂಟ್ ಆಗಬೇಕಂದ್ರೆ ಎಲ್ಲಿಂದ ಆಗುತ್ತೆ? ಇವತ್ತು ಬಂದು ಯಾವುದೋ ನಮ್ಮ ಸರ್ಕಾರದಲ್ಲಿ ಕಟ್ಟಿರ್ತಕ್ಕಂಥ ಏನು ಪೊಲೀಸು ಭವನ ಇದೆ, ಅದಕ್ಕೆ ಇನ್ನೊಬ್ಬರು ಶತಶೃಂಗ ಅಂತ ಹೆಸರಿಕ್ಕಿದ್ರು, ಇನ್ನೊಬ್ಬರು ಬಂದು ಇನ್ನೊಂದು ಹೆಸರಿಕ್ತಾರೆ, ಮತ್ತೊಬ್ಬರು ಬಂದು ಇನ್ನೊಂದೇನೇ ಹೆಸರಿಕ್ತಾರೆ. ನಮ್ಮದು ಕಾಸು ಬಂದವರೆಲ್ಲ ಒಂದೊಂದು ಹೆಸರುಗಳು ಇಕ್ಕೊಂಡು ಹೋಗ್ತಾ ಇರೋದು. ಹಂಗಿರ್ತಕ್ಕಂಥ ಸಂದರ್ಭ ನಾವಿದ್ದಂಥ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳು ನೀವು ದಿನ ಓಡಾಡ್ತಾ ಇದ್ರಿ. ಕೋಲಾರ ಜಿಲ್ಲೆಯಲ್ಲಿ 175 ಕಿಲೋಮೀಟರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಮ್ಮ MP ಲಿಮಿಟಲ್ಲಿ ಮಾಡಿದ್ದೀರಿ. 2180 ಕೋಟಿ ಜಲ್ ಜೀವನ್ ಮಿಷನಲ್ಲಿ ಪ್ರತಿ ಹಳ್ಳಿಗೂ ಮನೆಗೆ ನೀರು ಕೊಡೋದಕ್ಕೆ ನಾವು ಕೊಟ್ಟಿದ್ದೀರಿ. ಇವತ್ತು ಮುದ್ರಾ ಯೋಜನೆಯಲ್ಲಿ 10,000 ಕೋಟಿ ಹಣ ಕೊಟ್ಟಿದ್ದೀರಿ ನಾವು ಲೋನ್ಗಳು ಬ್ಯಾಂಕ್ಗಳಲ್ಲಿ. ನಾವು ಕಾರ್ಯಕ್ರಮಗಳು ಮಾಡಿನೇ ಟೀಚರ್ನ ರಂಗಮಂದಿರದಲ್ಲಿ ನಾವು ಲೋನ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹ್ಯಾಂಡಿಕ್ಯಾಪ್ಸ್ಗೆ ಪ್ರಧಾನಮಂತ್ರಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ ಎಷ್ಟು ಸಾವಿರಾರು ಜನಕ್ಕೆ ನಾವು ಸೈಕಲ್ಗಳು ಕೊಟ್ಟಿದ್ದೀರಿ, ಅವ್ರಿಗೆ ಡಿಮಾಂಡ್ ಡಿಪ್ಪಿಗಿರ್ತಕ್ಕಂಥವ್ರಿಗೆ ಇದು ಕೊಟ್ಟಿದ್ದೀರಿ, ಒಂದು ತ್ರಿಚಕ್ರ ವಾಹನ ಕೊಟ್ಟಿದ್ದೀರಿ, ಪ್ರತಿಯೊಂದು ಕೊಟ್ಟಿದ್ದೀರಿ ಸಾವಿರಾರು ಜನಕ್ಕೆ. ನಾವು ಶ್ರಮ್ ಕಾರ್ಡ್ ಸುಮಾರು 3 ಲಕ್ಷ ಕಾರ್ಡ್ ಮಾಡಿಸಿದ್ದೀರಿ. ESI ಹಾಸ್ಪಿಟಲ್ಗೆ 73 ಕೋಟಿ ಕೊಟ್ಟಿದ್ದೀರಿ. ಕೇಂದ್ರ ಸರ್ಕಾರದಿಂದ ಹೆಣ್ಮಕ್ಳು ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಬರೋಂಥವ್ರಿಗೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕಂತೇಳಿ 173 ಕೋಟಿ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರದಿಂದ. ಇವತ್ತು ಫ್ಲೈಓವರ್ಗಳಿರ್ಬೋದು, ಇವತ್ತು ಓಡಾಡ್ತಾ ಇರ್ತಕ್ಕಂಥ ಫ್ಲೈಓವರ್ಗಳಿರ್ಬೋದು, ಇವತ್ತು ಕೋಲಾರಲ್ಲಿ ರಸ್ತೆಗಳಿರ್ಬೋದು, ಇವತ್ತು ಕೆರೆಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವನ್ನೆಲ್ಲ ನಾವು ಕೊಟ್ಟಿರ್ತಕ್ಕಂಥದ್ದು. ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರು ನಮ್ಮ ಅಧಿಕಾರದ ಅವಧಿಯಲ್ಲೇ ಆ ಕೆಲಸನ ಟೋಟಲ್ ಕರ್ನಾಟಕದಲ್ಲಿರ್ತಕ್ಕಂಥ ಏನು 70 ಕಿಲೋಮೀಟ್ರ್ ಇತ್ತು ಅದನ್ನು ಫಿನಿಷ್ ಮಾಡಿ ಉದ್ಘಾಟನೆಯನ್ನು ಮಾಡಿಬಿಟ್ರು ನರೇಂದ್ರ ಮೋದಿಜಿಯವರು ಚೆನ್ನೈಯಲ್ಲಿ. ಯಾವುದೇ ಒಂದೇ ಕಿಲೋಮೀಟ್ರ್ ರಸ್ತೆ ಡಾಂಬರೀಕರಣ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ದಿನಕ್ಕೊಂದು ಭ್ರಷ್ಟಾಚಾರ ನಡೀತಾ ಇದೆ. ರೈಲ್ವೆ ಇಲಾಖೆಯಲ್ಲಿ 600 ಇಂದ 700 ಕೋಟಿ ಹಣ ತಂದಿದ್ದೀರಿ ನಾವು. ಅದು ಮಾಲೂರು ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಟೇಕಲ್ ಇರ್ಬೋದು, ಮಾರಿಕುಪ್ಪಮ್ ಇರ್ಬೋದು, ಕುಪ್ಪಮ್ ಇರ್ಬೋದು, BML ಇರ್ಬೋದು, ಉರ್ಗಮ್ ಇರ್ಬೋದು, ಬಿಸಾನಾಥಮ್ ಇರ್ಬೋದು, ಪ್ರತಿಯೊಂದು ರೈಲ್ವೆ ಸ್ಟೇಷನ್ಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಇವರು ಏನು ತಂದಿದ್ದಾರೆ? ಕೇಳ್ತಾರೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಅಷ್ಟು ಬಂದಿಲ್ಲ ಇಷ್ಟು ಬಂದಿಲ್ಲ ಅಂತ. ಮನಮೋಹನ್ ಸಿಂಗ್ ಇದ್ದಂಥ ಟೈಮಲ್ಲಿ ಏನು ಹಣ ಬಿಡುಗಡೆ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಅದಕ್ಕೆ 2.5 ಪಟ್ಟು ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ನಿತಿನ್ ಗಡ್ಕರಿ ಅವರು ಸಿಗಂದೂರು ಸೇತುವೆನ 60 ವರ್ಷಗಳ ಹೋರಾಟ, ಅದನ್ನು ಇನಾಗ್ರೇಷನ್ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳಿಗೂ ತಿಳಿಸಿ, ಫೋನ್ ಮಾಡಿನೂ ತಿಳಿಸಿ, ಲೆಟ್ರ್ಗಳು ಹಾಕಿ, ಅಧಿಕಾರಿಗಳೂ ಮುಖ್ಯಮಂತ್ರಿಗಳು ತಿಳಿಸಿ, ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸದರು ವಿಷಯ ತಿಳಿಸಿ, ಎಲ್ಲ ಫೋನಲ್ಲೂ ಮಾತಾಡಿ ಹೇಳಿದರೆ 500 ಕೋಟಿ ಖರ್ಚಲ್ಲಿ 60 ವರ್ಷಗಳಿಂದ
ಪೆಂಡಿಂಗ್ ಇದ್ದಂಥ ಕೆಲಸಗಳನ್ನು ಮಾಡಿದರೆ ನಿತಿನ್ ಗಡ್ಕರಿ ಅವರು ಯಾರೇ ಎಂ ಪಿಗಳೋದ್ರೂ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ಎಂ ಪಿಗಳೋಗಿ ನಮ್ಗಿಂತ ರಸ್ತೆಗೆ ಹಣ ಬೇಕು ಅಂತ ಹೇಳಿದರೆ ಯಾವುದೇ ತಂಟೆ ತಕರಾರಿಲ್ಲದೆ ಅಲ್ಲಿ ಅವಶ್ಯಕತೆ ಇದೆಯಾ ಅಂದರೆ ಇಮಿಡಿಯೇಟಾಗಿ ಅಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಉತ್ತಮ ಸಚಿವರು ಇಡೀ ದೇಶದಲ್ಲಿ ಅವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ 3 ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅವರು ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ. ಇವತ್ತು ಏನೇನು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಕಾರಿಡಾರ್ ಇರ್ಬೋದು, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಇರ್ಬೋದು, STRR ರಸ್ತೆ ಇರ್ಬೋದು, ಬೆಂಗಳೂರಿಗೆ ರಿಂಗ್ ರೋಡ್ ಇರ್ಬೋದು, ತುಮಕೂರು ರೋಡ್ ಇರ್ಬೋದು, ದಾಬಾಸ್ಪೇಟೆ ರೋಡ್ ಇರ್ಬೋದು, ನಮ್ಮದು 6 ಲೈನ್ ರೋಡ್ ಇರ್ಬೋದು, ಹಣ ಬಿಡುಗಡೆ ಮಾಡಿರೋದು ಇರ್ಬೋದು, ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟದಿಂದ ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಲಿಂಕ್ ಆಗೋ ಥರ 1900 ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ದೇವನಹಳ್ಳಿಯಿಂದ ಜಂಗಮಕೋಟೆ ಸರ್ಕಲ್ಲು, ಎಚ್ ಕ್ರಾಸು, ವೇಮ್ಗಲ್ಲು, ನರಸಾಪುರ, ಮಾಲೂರಿಂದ ಹೊಸೂರು ರಸ್ತೆಗೆ ಲಿಂಕೆ ಮಾಡೋಂಥ ರಸ್ತೆಗೆ ಇರ್ಬೋದು, ಇದೆಲ್ಲದಕ್ಕೂ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ, ನಿತಿನ್ ಗಡ್ಕರಿ ಅವರು ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಾಜಪೇಯಿ ಅವರು ಕಂಡಂಥ ಕನಸು ಪ್ರತಿಯೊಂದು ಹಳ್ಳಿಗೂ ಸಂಪರ್ಕ ಕಲಿಸೋಂಥ ಕೆಲಸ ಮಾಡಬೇಕಂತೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಕೋಲಾರ ಲೋಕಸಭಾ ಕ್ಷೇತ್ರ 175 ಕಿಲೋಮೀಟರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಕೆಲಸಗಳು ಮಾಡಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿ ಅವರು ಬಂದಂಥ ಸಂದರ್ಭದಲ್ಲಿ ನಾನು ಬರಲ್ಲ ಅಂತ ಹೇಳಿರೋದು. ಹಣ ನಿಮ್ಮದು ಇರ್ಬೋದು, ಜಮೀನು ನಮ್ಮದು ಅಂತ ಹೇಳಂಥ ಕೆಲಸಗಳು ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಇಡೀ ದೇಶದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನೆಲ್ಲ ನರೇಂದ್ರ ಮೋದಿಜಿಯವರು ಮೀಟಿಂಗ್ ಕರೆದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಗೈರಾಗ್ತಾರೆ. ಇದರಲ್ಲೇ ಅರ್ಥ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿಲ್ಲ ಸಿದ್ದರಾಮಯ್ಯನವರು, ಅವ್ರು ಬರೀ ಸುರ್ಜೇವಾಲಾ ಮತ್ತು ವೇಣುಗೋಪಾಲು, ರಾಹುಲ್ ಗಾಂಧಿಗೆ ಮಾತ್ರ ಅವ್ರ ಮುಖ್ಯಮಂತ್ರಿಗಳು ATM ರೀತಿಯಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಅವರ ಮುಖಂಡಗಳಿರ್ತಾರೆ ಅವರಿಗೆ ಮತ್ತು ಎಲ್ಲೆಲ್ಲಿ ಚುನಾವಣೆಗಳು ನಡೀತೈತೆ ಅಲ್ಲಿಗೆ ಹಣ ಕೊಡೋದಕ್ಕೆ ಮಾತ್ರ ATM ಆಗಿ ಕರ್ನಾಟಕ ರಾಜ್ಯವನ್ನು ಬಳಸ್ಕೊಂಡಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕರ್ನಾಟಕ ಜನತೆಯ ಕ್ಷಮಾಯಾಚನೆ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿಯೊಂದರಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಇವತ್ತು ಸಾಬೀತಾಗಿರೋದ್ರಿಂದ, ಡ್ರಗ್ಸ್ ಮಾಫಿಯಾದಲ್ಲಿ ಅವರ ಸಚಿವರುಗಳ ಆಪ್ತರುಗಳು ಸಿಕ್ಕಾಕೊಂಡಿರೋದ್ರಿಂದ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ನನ್ನ ಈ ದಿನದ ಪತ್ರಿಕಾಗೋಷ್ಠಿಯನ್ನು ನಾನು ಮುಕ್ತಾಯ ಮಾಡೋಕ್ಕೆ ಮೊದಲು ITBT ಕಂಪ್ನಿಯಲ್ಲಿ ನಾನೂ ಸಚಿವನು ಅಂತ ಹೇಳ್ತಾರೆ ಯಾರೋ ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಟೊಯೋಟಾ ಎಲೆಕ್ಟ್ರಿಕಲ್ ಕಾರ್ದು 25,000 ಕೋಟಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಕಂಪ್ನಿ ಮಾಡಬೇಕಂತಿದ್ರು. ಈ ಕಂಪ್ನಿಯಲ್ಲಿ ಸುಮಾರು 30,000 ಜನಕ್ಕೆ ಕೆಲಸ ಸಿಗ್ತಾ ಇತ್ತು. ಇವ್ರ ಯೋಗ್ಯತೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ಇವರ ಅಧಿಕಾರಿಗಳು ಅವ್ರು ಕೇಳ್ತಾ ಇದ್ದಂಥ ಕಮಿಷನ್ನು ಇದನ್ನು ಕೊಡೋಕ್ಕಾಗದೆ ಅವರು ಬೇರೆ ಕಡೆಗೆ ಹೋಗಿರ್ತಕ್ಕಂಥದ್ದು ಉದಾಹರಣೆ ಇದೆ. ಅದೇ ರೀತಿಯಲ್ಲಿ ಇನ್ಫೋಸಿಸ್ ಹೊಸ ಸಂಸ್ಥೆ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಜಮೀನು ರೇಟ್ಗಳು ಇವ್ರು ಹೇಳ್ತಾ ಇರ್ತಕ್ಕಂಥದ್ದನ್ನು ನೋಡಿ ಆ ಜಮೀನು ರೇಟ್ಗಳು ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೈದ್ರಾಬಾದಲ್ಲಿ ನಾವು ಅದನ್ನು ಫ್ರೀಯಾಗಿ ಕೊಡ್ತೀರಿ ಬನ್ನಿರಿ ಅಂತ ಹೇಳಿ ಕರೆದಿದ್ದಕ್ಕೆ ಅವರು ಇನ್ಫೋಸಿಸ್ ಅವರು ಅಲ್ಲಿ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಆಪಲ್ ಕಂಪ್ನಿ ನಮ್ಮಲ್ಲಿ ಇವತ್ತೇನು ಟಾಟಾ ಅವರು ತಗೊಂಡಿದ್ದಾರೆ ಅದ್ರದ್ದು ಇನ್ನೂ ಒಂದು ಬ್ರಾಂಚ್ ಮಾಡಬೇಕು, ಎಷ್ಟು ಕೊಡಬೇಕು 1 ಎಕರೆ ಜಮೀನಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ 1 ಎಕರೆಗೆ ಇವ್ರಿಗೆ 2 ಕೋಟಿ ಕೇಳಿದ್ದಾರೆ. ಅದೇ ನಾವು ಹಿಂದೂಪುರದ ಹತ್ರ ಹೋದಂಥ ಸಂದರ್ಭದಲ್ಲಿ ಒಂದು ಕಾರ್ದು ಕಂಪ್ನಿ ಇದೆ, ಕಿಯಾ ಕಂಪ್ನಿ, ಅವರು ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಬೇಕಂತ ಸಂದರ್ಭದಲ್ಲಿ ಬಂದಾಗ ಜಮೀನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ನಾವು ಫ್ರೀಯಾಗಿ ಕೊಡ್ತೀರಿ, ಫ್ರೀಯಾಗಿ ಕರೆಂಟ್ ಕೊಡ್ತೀರಿ ಅಂತ ಹೇಳಿದ್ದಕ್ಕೆ ಅಲ್ಲಿಗೋಯ್ತು. ಅದೇ ರೀತಿಯಲ್ಲಿ ಟಾಟಾ ಅವ್ರಿಗೆ ಇವ್ರೇನು 2 ಕೋಟಿ 1 ಎಕರೆಗೆ ಅಂತ ಹೇಳ್ಬಿಟ್ಟು ಹೇಳಿ ಕೇಳಿದ್ರು ನಮ್ಮ ಕೋಲಾರಲ್ಲಿ ಸರ್ಕಾರದವರು, ಇವರು ತಮಿಳ್ನಾಡಿಗೆ ಹೋದರು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕರ್ನಾಟಕದಲ್ಲಿರುವಂಥ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದರೆ ಕರ್ನಾಟಕ ರಾಜ್ಯ ಸೆಮಿ ಕಂಡಕ್ಟರ್ ಕರ್ನಾಟಕ ಅಲ್ಲ ಅನ್ನೋಂತ ಹೇಳಿ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಇಲ್ಲಿ ಯಾವುದೇ ಕಾರ್ಖಾನೆಗಳು ನಾವು ಮಾಡಬೇಕಂತ ಬಂದ್ರೇನು ಇದರಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಇದು
ಸಹಕಾರ ಸಿಕ್ಕಲ್ಲ, ಈ ಮಂತ್ರಿಗಳಿಗೆ ನಾವು ದುಡ್ಡು ಕೊಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ ಇವತ್ತು ಎಲ್ಲ ಕಂಪ್ನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದಿರಿ. ಅದರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ ನಾವು 2,000 ಕೊಡ್ತೀರಿ ಅಂತ ಹೇಳಿದರು, PUC ಅವ್ರಿಗೆ 3,000 ಕೊಡ್ತೀರಿ ಅಂತ ಹೇಳಿದರು ಡಿಗ್ರಿವರೆಗೆ. ನಮ್ಮಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರು ಡಿಗ್ರಿಗಳು ಓದಿರೋ ಸುಮಾರು ಜನ, ಅವ್ರು ಎಷ್ಟು ಜನಕ್ಕೆ ಇಲ್ಲಿ 3,000 ಬರ್ತದೆ? PUC ಓದಿರೋ ನಮ್ಮಲ್ಲಿ ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ಎಷ್ಟು ಜನಕ್ಕೆ 2,000 ಬರುತ್ತೆ? ಯಾವುದೂ ಹಣ ಬರ್ತಾ ಇಲ್ಲ. ಇಲ್ಲಿ ಏನಿದ್ರೇನು ಘೋಷಣೆ ಅಷ್ಟೇ, ಕಾಸುಗಳು ಯಾವುದೇ ಅಕೌಂಟ್ಗೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಕರ್ನಾಟಕದ ಡೆವಲಪ್ಮೆಂಟ್ ಅನ್ನೋದು ಹೀನಾಯಿ ಸ್ಥಿತಿಯಲ್ಲಿದೆ. ಅದಕ್ಕೋಸ್ಕರ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿಂದ ಅತಿ ಶೀಘ್ರದಲ್ಲಿ ಈ ಸರ್ಕಾರ ಬೀಳಬೇಕು, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ NDA ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿ ಗ್ರಾಮಗಳಲ್ಲೂ ನಾವು ಹೋರಾಟಗಳು ಮಾಡೋದ್ರ ಮುಖಾಂತರ, ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ರೈತ ಮೋರ್ಚಾ ಇರ್ಬೋದು, SC ಮೋರ್ಚಾ ಇರ್ಬೋದು, OBC ಮೋರ್ಚಾ ಇರ್ಬೋದು, ಮಹಿಳಾ ಮೋರ್ಚಾ ಇರ್ಬೋದು, ಪೇರೆಂಟ್ ಬಾಡಿ ಇರ್ಬೋದು, ST ಮೋರ್ಚಾ ಇರ್ಬೋದು, ಪ್ರತಿಯೊಂದು SC ಮೋರ್ಚಾ ಪ್ರತಿಯೊಂದೂ ಇವತ್ತು ಕೆಲಸ ಮಾಡ್ತಾ ಇದ್ದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಪ್ರತಿಯೊಬ್ಬರಿಗೂ ಮುಟ್ಸೋಂಥ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ.